ಬಿಹಾರ್ ಚೀಫ್ ಮಿನಿಸ್ಟ್ರು ಯಾರಿಗೆ ನಿಮಗೆ ಪಾಸ್ಬುಕ್ ಸೀಸ್ ಮಾಡ್ತೀವಿ ಅಂತ ಯಾರಿಗೆ ಪಾಸ್ಬುಕ್ ಸೀಸ್ ಮಾಡ್ತಾರೆ? ಈ ದೇಶದ ಪ್ರಜೆ ಯಾರಲ್ಲೂ ಅವ್ರಿಗೆ ಪಾಸ್ಬುಕ್ ಸೀಸ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಒಂದು ಕಡೆ ಹೇಳುತ್ತೆ, ಎಲೆಕ್ಷನ್ ಕಮಿಷನ್ ಹೇಳುತ್ತೆ ನಾವು ಯಾರನ್ನೂ ಸಿಟಿಜನ್ ಅಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ಬೇರೆ ಪ್ರಾಧಿಕಾರ ನಿರ್ಧರಿಸಬೇಕು ಅಂತ. ಆದರೆ BJP ಸರ್ಕಾರಗಳು SIR ಎಲ್ಲಾಗಿದೆಯೋ ಅಲ್ಲಿ ಯಾರು ವೋಟರ್ ಲಿಸ್ಟಲ್ಲಿ ಇಲ್ವೋ ಅವ್ರನ್ನ ನೀವು ದೇಶದ ಪ್ರಜೆಗಳಲ್ಲ ಅನ್ನೋ ರೀತಿ ನೇರ ಟ್ರೀಟ್ ಮಾಡ್ತಾ ಇದೆ. ರಾಹುಲ್ ಶಾಸ್ತ್ರಿ ಹೇಳ್ದಂಗೆ 6.5 ಕೋಟಿ ಜನ ಡಿಲೀಟ್ ಆಗಿದ್ದಾರೆ. ಇಲ್ಲಿ ತನಕ ಒಬ್ಬರು ಬಾಂಗ್ಲಾದೇಶಿಯರ ಹೆಸರನ್ನು ಹೇಳಿಲ್ಲ. ಇಷ್ಟೊಂದು ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರ ಬಗ್ಗೆ ಇಷ್ಟೊಂದು ಆತಂಕಿತರಾಗಿದ್ದರೆ, ನಿಜಕ್ಕೂ ನಿಮ್ಮ ಕನ್ಸರ್ನ್ ಸೀರಿಯಸ್ ಆಗಿದ್ದಿದ್ರೆ, ನೈತಿಕವಾಗಿದ್ದಿದ್ರೆ, ಸರಿಯಾಗಿದ್ದಿದ್ರೆ ಇಲ್ಲೊಂದು ಉತ್ತರ ಕೊಡ್ತಾ ಇದ್ರಿ ನೀವು. ಅಲೆಮಾರಿ ಸಮುದಾಯದವರು 2002ರಲ್ಲಿ ಮಜಾರಿಟಿ ಅಲೆಮಾರಿ ಸಮುದಾಯದವ್ರದ್ದು ಹೋಟೆಲ್ ಲಿಸ್ಟಲ್ಲಿ ಹೆಸರಿರಲ್ಲ. ಈಗ ಅವ್ರದ್ದು ಹೋಟೆಲ್ ಲಿಸ್ಟ್ ಹೆಸರು ಬರಲ್ಲ. ಏನು ಮಾಡಬೇಕು ಅವರು? ಕಳೆದ 12 ವರ್ಷಗಳಲ್ಲಿ ಈ ಅಧಿಕಾರಾವಧಿಯಲ್ಲಿ 80 ಸರಿನೋ 85 ಸರಿನೋ ಪೇಪರ್ ಲೀಕ್ಗಳಾಗಿದೆ. ಆ ಪೇಪರ್ ಲೀಕ್ ವಿರುದ್ಧ ಪ್ರಶ್ನೆ ಮಾಡಿದಂಥ ಕಾಕ್ರೋಚ್ ಜನತಾ ಪಾರ್ಟಿಯ ಯುವಕ ಯುವತಿಯರನ್ನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಾಗಿದ್ದ ಧರ್ಮೇಂದ್ರ ಪ್ರಧಾನ್ ಈ ಯುವಕ ಯುವತಿಯರನ್ನು ಟೆರರಿಸ್ಟ್ಗಳು ಅಂತ ಕರೆದಿದ್ದಾರೆ. ನಾವು ಈ ಪೇಪರ್ ಲೀಕ್ಗಳು ಮಾಡ್ತಾನೆ ಇರೋದು, ಅದ್ರ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಇರೋದನ್ನು ನೋಡಿಕೊಂಡು ಅವ್ರಿಗೆ ಈ ಚರ್ಚೆಗೆ ಮೊದಲೇ ಕ್ವೆಶ್ಚನ್ ಪೇಪರ್ ಕೊಟ್ಬಿಟ್ಟಿದ್ವಿ. 5 ಕ್ವೆಶ್ಚನ್ನು ಮೊದಲೇ ಕ್ವೆಶ್ಚನ್ ಪೇಪರ್ ಕೊಟ್ಟಿದ್ವಿ. ರಾಜಲಕ್ಷ್ಮಿ ಅವರು ಮಾತು ಹೇಳಿದ್ರು, ಮೊದಲೇ ಕ್ವೆಶ್ಚನ್ ಪೇಪರ್ ಕೊಟ್ಟಿದ್ರು ಬರ್ತಾ ಇಲ್ವಲ್ಲ ಅಂತ. ಸಾಮಾನ್ಯವಾಗಿ ಮೊದಲೇ ಕ್ವೆಶ್ಚನ್ ಪೇಪರ್ ಕೊಟ್ಟಾಗ ಹುಡುಗರು ಭಾಳ ಖುಷಿಯಿಂದ ಉತ್ತರಗಳನ್ನೆಲ್ಲ ಹುಡುಕಿ ಎಕ್ಸಾಮ್ಗೆ ಹೆಂಗಾದರೂ ಮಾಡಿ ಕಷ್ಟಪಟ್ಟಾದರೂ ಎಕ್ಸಾಮ್ಗೆ ಅಟೆಂಡ್ ಮಾಡಬೇಕು, ಎಷ್ಟು ದೂರ ಇರಬೇಕು ಅಂತ ಬರ್ತಾರೆ. ಇವ್ರಿಗೆ ಮೊದಲೇ ಕ್ವೆಶ್ಚನ್ ಪೇಪರ್ ಕೊಟ್ಟರು ಯಾರು ಎಕ್ಸಾಮಿಗೆ ಬರೋಲ್ಲ ಅಂತಂದರೆ ಅವ್ರಿಗೆ ಆ ಕ್ವಶನ್ಗಳಿಗೆ ಉತ್ತರ ಇಲ್ಲ ಅಂತ ಗೊತ್ತಿದ್ದಾಗ ಅವರು ಎಕ್ಸಾಮಿಗೆ ಬರೋ ಧೈರ್ಯ ತೋರಿಸಲ್ಲ. ಈ BJP ನಾವು ಮೊದಲೇ ಕ್ವಶನ್ ಪೇಪರ್ ಕೊಟ್ಟಿದ್ರೂ ಕೂಡ ಅದು ಏನು 10, 20, 50 ಕ್ವಶನ್ಸ್ ಅಲ್ಲ, ಕೇವಲ 5 ಕ್ವಶನ್ಸು. ಅದನ್ನು ಕೇಳಿದರೂ ಕೂಡ ಇವತ್ತು ಅವರು ಬರೋ ಧೈರ್ಯವನ್ನು ತೋರಿಸಿಲ್ಲ. ಧೈರ್ಯವನ್ನು ತೋರಿಸಿಲ್ಲ ಮತ್ತು ಅದರ ಮೂಲಕ ಅವರು SIR ವಿಷಯದಲ್ಲಿ ಅವರೇನು 2-3 ಮಾತುಗಳನ್ನ ಹೇಳ್ತಾ ಇದ್ದಾರೋ ಅದು ಅಪ್ಪಟ ಸುಳ್ಳು ಅಂತ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ, ಮುಂದೆಯೂ ವಿಡಿಯೋಗಳ ಮೂಲಕ ನೋಡ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ಭಾರತೀಯರಿಗೆ ಅದು ಅರ್ಥ ಆಗುತ್ತೆ. ಅವರು SIR ವಿಷಯದಲ್ಲಿ ಹೇಳ್ತಾ ಇರೋದಲ್ಲ ಸುಳ್ಳು. ಒಂದು 20% ನಿಜ ಇದ್ದಿದ್ರು ಅವ್ರು ಬಂದು ಅದನ್ನು ಹೇಳುವ ಧೈರ್ಯ ತೋರಿಸ್ತಾ ಇದ್ರು ಅಂತ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನಾವು SIRದು ಗಮನಿಸ್ಕೊಂಡು ಬರ್ತಾ ಇದ್ದಾಗ ನಮ್ಮ ನಡುವೆ ಅನೇಕರು ಇಲ್ಲಿ ಇದ್ದೀವಿ. ನಮಗಿಂತಲೂ ಮೊದಲು ಕೂಡ SIR ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಎಷ್ಟು ಅಪಾಯಕಾರಿ ಅಂತ ಅರ್ಥ ಮಾಡಿಕೊಂಡು ಬಿಹಾರದಲ್ಲಿ ಶುರುವಾದಾಗಲೇ ಅಲ್ಲಿ ಬಹಳ ಕೆಲಸ ಮಾಡಿದಂಥ ಮಹನೀಯರಿದ್ದಾರೆ. ಅದನ್ನೆಲ್ಲ ಗಮನಿಸ್ಕೊಂಡು ಬಂದಾಗ ಈ SIR ಹೇಗೆ ಇಡೀ ಭಾರತ ದೇಶದ ಪ್ರಜಾಪ್ರಭುತ್ವ ಮುಳುಗಿಸೋದು, ಸಂವಿಧಾನ ಮುಳುಗಿಸೋದು ಅಂತಂದರೆ ದೇಶವನ್ನೇ ಮುಳುಗಿಸ್ದಂಗೆ ಆಗಿ ಮಾಡ್ಕೊಂಡು ಬರ್ತಾ ಇದೆ. ಮತ್ತು ನಾವು ಮೂಲಭೂತ ಹಕ್ಕುಗಳು ಅಂತ ಮಾತಾಡ್ತೀವಿ. ಎಲ್ಲ ಮೂಲಭೂತ ಹಕ್ಕುಗಳಿಗಿಂತಲೂ ಮೂಲಭೂತ ಹಕ್ಕು ಅಂತ ಕರೆಸ್ಕೊಳ್ಳದೆ ಹೋದ್ರೂ ಅತ್ಯಂತ ಮೂಲಭೂತ ಹಕ್ಕು ಓಟ್ ಹಾಕುವ ಹಕ್ಕು ಅಂತ. ಏಕೆಂದರೆ ಮೂಲಭೂತ ಹಕ್ಕುಗಳಿಗೋಸ್ಕರ ಕೊಡಬೇಕಾದ್ರೂ ಏನೊಂದು ಕೆಲವೊಂದು ಕೇಳ್ತಾರೆ, ಆದರೆ ಮತದಾನದ ಹಕ್ಕನ್ನು ಕೊಡಬೇಕಾದ್ರೆ ಏನೂ ಕೇಳಲ್ಲ. 18 ವರ್ಷ ಆಗಿದ್ದರೆ ಸಾಕು. 18 ವರ್ಷ ಆಗಿದ್ದರೆ ಸಾಕು ಅವ್ರು ಮತದಾನದ ಹಕ್ಕನ್ನು ಕೊಡುವಂಥ ಇದನ್ನು ಕಿತ್ಕೊಳ್ತಾ ಇರ್ತಕ್ಕಂಥ ಒಂದು ವಿಷಯ ಏನಿದೆ, ಇದು ಅತ್ಯಂತ ಗಂಭೀರವಾದ್ದು. ಮತ್ತು ಇಲ್ಲೇ ತನಕ 6.5 ಕೋಟಿಯಷ್ಟು ಜನರು ಡಿಲೀಟ್ ಆಗಿದ್ದಾರೆ ಮತದಾನದ ಪಟ್ಟಿಯಿಂದ. ಇದರಲ್ಲಿ ಡಿಲೀಟ್ ಸತ್ತೋಗಿರೋರೆಷ್ಟು ಅಥವಾ ಡ್ಯೂಪ್ಲಿಕೇಟ್ ಎಂಟ್ರಿ ಎಷ್ಟು ಅನ್ನೋದನ್ನ ಹೇಳ್ತಾ ಇಲ್ಲ. ಮತ್ತು ಡಿಲೀಟ್ ಆಗಿರೋರೆಲ್ಲ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಮಹಿಳೆಯರು, ಹಿಂದೂಗಳು ಮತ್ತು ಬಡವರು, ದಲಿತರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ಅಲೆಮಾರಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಡಿಲೀಟ್ ಆಗಿದ್ದಾರೆ. ಅದಕ್ಕೆ ಒಂದು ಪ್ರಶ್ನೆ ನಾವು ಸೇರಿಸಿದ್ವಿ. ಏನಂತಂದರೆ, ಈ ದೇಶದ ಸಂವಿಧಾನ ನಿಮ್ಗೆ ಇಷ್ಟ ಇರಲಿಲ್ಲ, ಹಾಗಾಗಿ ಸಂವಿಧಾನದ ಪೀಠಕ್ಕೆ ಬಂದು 4 ದಿನಕ್ಕೆ ಆರ್ಗನೈಸರಲ್ಲಿ ಬರೆದ್ರೆ ನೀವು ಮನುಧರ್ಮಶಾಸ್ತ್ರ ಆಗಿರಬೇಕಾಗಿತ್ತು ಅಂತ. ಮನುಧರ್ಮಶಾಸ್ತ್ರ ಈ ದೇಶದ ಮಹಿಳೆಯರನ್ನ, ಬಡವರನ್ನ, ಶೂದ್ರರನ್ನ, ದಲಿತರನ್ನ ಮನುಷ್ಯರು ಅಂತಲೇ ಅಂದ್ಕೊಳ್ಳಲ್ಲ, ಈ ದೇಶದ ನಾಗರಿಕರು ಅಂತಲೇ ಅಂದ್ಕೊಳ್ಳಲ್ಲ. ಈ SIR ಕೂಡ ಅಂತ ಅವ್ರನ್ನೆಲ್ಲ ಓಟಿಂದ ಆಚೆ ಇಡ್ತಾ ಇದೆ. ಹಾಗಾಗಿ ನೀವು ಮನುಧರ್ಮಶಾಸ್ತ್ರ ಫಾಲೋ ಮಾಡೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇಂಥವ್ರನ್ನೆಲ್ಲ ಓಟಿನ ಲಿಸ್ಟಿಂದ ಆಚೆ ಇಟ್ಟಿದ್ದೀರಾ, ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅನ್ನೋ ಪ್ರಶ್ನೆಯನ್ನು ನಾವು ಸೇರಿಸಿದ್ವಿ. ಈ ಒಂದು ಇದರಲ್ಲಿ ಕರ್ನಾಟಕದಲ್ಲೂ SIR ಶುರುವಾಗ್ತಾ ಇರ್ತಕ್ಕಂಥ ಇವತ್ತು ಶುರುವಾಗ್ತಾ ಇದೆ. ಈ ಒಂದು ಸನ್ನಿವೇಶದಲ್ಲಿ ಇದರ ಅಪಾಯವನ್ನು ಮನಗಂಡು ನಮ್ಮ ಅನೇಕ ಜನಪರ ಮನಸ್ಸುಗಳು ಅವ್ರದ್ದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇದರಲ್ಲಿ ಜಾಗೃತ ಕರ್ನಾಟಕ 2 ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ತು. ಒಂದೇನು ಅಂತಂದರೆ, SIR ಮಾಡ್ತಾರೆ. ಸುಪ್ರೀಂ ಕೋರ್ಟು ಆ ರೀತಿಯ ಮಟ್ಟದಲ್ಲಿ ನಿಂತಿರುವಾಗ SIR ಮಾಡ್ತಾರೆ ಅಂತನ್ನುವಾಗ ನಾವು 2 ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಒಂದು, ಈ SIR ಮಾಡುವಾಗ SIR ಬೈ ಡಿಸೈನ್ ಓಟ್ಗಳನ್ನ ಡಿಲೀಟ್ ಮಾಡುತ್ತೆ.
ಇಂಥ ಇದರೊಳಗಡೆನೂ ಕೂಡ ಓಟನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕೋಸ್ಕರ ನಾವು ರಾಜ್ಯದಾದ್ಯಂತ ಟ್ರೈನಿಂಗ್ಗಳನ್ನ ಕೊಟ್ವಿ. ಆಗಲೇ ನಮ್ಮ ಮುತ್ತುರಾಜ್ ಅವರು, ಅನಿಲ್ ಅವರು ಹೇಳಿದ್ದಾರೆ ಇದ್ರ ಬಗ್ಗೆ. ಇನ್ನೂ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಪಕ್ಷದ BLAಗಳಿಗೆ ಇದನ್ನು ಟ್ರೈನಿಂಗನ್ನು ಕೊಡ್ತಾ ಬರ್ತಾ ಇದ್ದೀವಿ. ಮತ್ತು ವಿಡಿಯೋಗಳ ಮೂಲಕ ಪಕ್ಷದ ಕಾರ್ಯಕರ್ತರಿಗೂ ಮತ್ತು ಜನಸಾಮಾನ್ಯರಿಗೂ ನಾಗರಿಕರಿಗೂ ಇದರ ಅರಿವನ್ನು ಮೂಡಿಸುವ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಅದ್ರ ಮೂಲಕ ಎಷ್ಟಾಗುತ್ತೋ ಅಷ್ಟು ಓಟನ್ನು ಉಳಿಸ್ಕೊಳ್ಳಿ ಅಂತ. ಆದರೆ SIR ಹೇಗಿದೆ ಇದರ ಡಿಸೈನ್ ಅಂತಂದರೆ, ಎಷ್ಟೇ ನಾವೆಲ್ಲ ಸೇರಿ ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷ ಸೇರಿ ಎಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೂ ಕೂಡ ಅರ್ಹ ಮತದಾರರ ಪೈಕಿ ಒಂದು 10 ಲಕ್ಷನಾದರೂ ಮಿನಿಮಮ್ 10 ಲಕ್ಷನಾದರೂ ಬಿಟ್ಟು ಹೋಗುತ್ತೆ. ಮಿನಿಮಮ್ ಇದಿರೋದ್ರಿಂದ ನಾವು ಇನ್ನೊಂದು ನಿಟ್ಟಿನಲ್ಲಿ ಜನರನ್ನು ಎಚ್ಚರಿಸಬೇಕು. ಮತ್ತು ಜನ ಎಲ್ಲರೂ ಕೂಡ ಇಡೀ BJPಯನ್ನು, ಎಲೆಕ್ಷನ್ ಕಮಿಷನನ್ನು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಬೇಕು. ಇದನ್ನು ಅವ್ರಿಗೆ ಹೆಂಗೆ ನಮ್ಮನ್ನು ಮತದಾರ ಪಟ್ಟಿಯಿಂದ ಬಿಡ್ತೀರಾ ನೀವು ಅನ್ನೋ ದೊಡ್ಡ ಪ್ರಶ್ನೆಯನ್ನು ಎತ್ತೋದ್ರ ಕಡೆಗೆ ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಕೆಲಸ ಮಾಡ್ತಾಯಿದ್ವಿ. ಆ ಒಂದು ಹಿನ್ನೆಲೆ ಒಳಗಡೆ ಏನು SIRನಲ್ಲಿ ಸಾಮಾನ್ಯ ಜನರ ಓಟು ಕಿತ್ಕೊಂಡು ಹೋಗ್ತಾ ಇದೆ, ಇದಕ್ಕೆ BJP ಹೇಳ್ತಾ ಇರ್ತಕ್ಕಂಥ ಕಾರಣ ಒಂದು ನುಸುಳುಕೋರನ್ನು ತೆಗೆಯೋಕ್ಕೋಸ್ಕರ ಮತ್ತು ಡೆತ್ ಆ್ಯಂಡ್ ಡ್ಯೂಪ್ಲಿಕೇಟ್ ಓಟ್ ಇರೋದನ್ನ ತೆಗಿಬಾರ್ದ ಅನ್ನೋ ಹೆಸರು ಹೇಳ್ಕೊಂಡು, ಆಮೇಲೆ ಸುಪ್ರೀಂ ಕೋರ್ಟೇ ಹೇಳ್ಬಿಟ್ಟಿದೆ SIR ಸರಿ ಅಂತ, ನೀವ್ಯಾಕೆ ಪ್ರಶ್ನೆ ಕೇಳ್ತೀರ ಅನ್ನೋ 3 ಮಾತುಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ. ಅದಕ್ಕೆ BJP ಅವ್ರನ್ನೇ ನಾವು ನೇರವಾಗಿ ಪ್ರಶ್ನೆ ಕೇಳುವಂಥ ಒಂದು ಕೆಲಸವನ್ನು ಮಾಡೋಣ, ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡೋಣ. ಅವ್ರು ಹೇಳ್ತಾ ಇರೋದು ನಿಜ ಆಗಿದ್ರೆ SIR ಅಥವಾ ಪ್ರಜಾಪ್ರಭುತ್ವದ SIR ಅಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ಅವ್ರಿಗೆ ಬದ್ಧತೆ ಇದ್ದರೆ, ಪ್ರಜಾಪ್ರಭುತ್ವದ ಮೂಲ ತತ್ವನೇ ಓಟು ಹಾಕುವ ಹಕ್ಕು, ಅದ್ರ ಬಗ್ಗೆ ಬದ್ಧತೆ ಇದ್ದರೆ ಅವ್ರು ಬಂದು ಪ್ರಶ್ನೆಗೆ ಉತ್ತರ ಕೊಡಲಿ, ಅವ್ರನ್ನ ನೇರವಾಗಿ ಪ್ರಶ್ನೆ ಕೇಳೋಣ. ಇಲ್ಲಾಂದರೆ ಅವರು ಹೀಗೆ ಅಪಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಈ ಕಾರ್ಯಕ್ರಮ ಏರ್ಪಡಿಸಿದ್ದ ದಿನಾಂಕ ಜೂನ್ 30. ವಾಸು ಅವರದ್ರ ಬಗ್ಗೆ ಮಾತಾಡಿದ್ರು. ಅದು ಇವತ್ತು SIR ಶುರುವಾಗ್ತಾ ಇದೆ ಅಂತ ಅಲ್ಲ, ಈ ದೇಶದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಏನನ್ನು ಕರೆಯಲಾಗ್ತದೆ ಅದಕ್ಕಿಂತ ಮುಂಚೆಯಿಂದನೇ ನಮ್ಮ ದೇಶದ ಆದಿವಾಸಿಗಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಶುರು ಮಾಡಿ ಸ್ವಾತಂತ್ರ್ಯ ಬರುವ ತನಕನೂ ಅನೇಕ ಬುಡಕಟ್ಟು ಸಮುದಾಯಗಳು, ಆದಿವಾಸಿಗಳು ಹೋರಾಟ ಮಾಡ್ಕೊಂಬಂದರು. ಅದರಲ್ಲಿ ಮುಖ್ಯವಾಗಿ ಸಂತಾಲ್ ಸಮುದಾಯ ಜೂನ್ 30ನೇ ತಾರೀಕು ಹೋರಾಟವನ್ನು ಶುರು ಮಾಡಿದ್ದಂಥದ್ದು. ಆ ವಿರೋಚಿತ ದಿನದ ನೆನಪಿಗೆ ಇವತ್ತು ಆ ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ. ಹೇಗಿದ್ದರೂ RSS ಸ್ವತಂತ್ರ ಹೋರಾಟದ ಸಮಯದಲ್ಲಿ ಬ್ರಿಟಿಷರ ಪರವಾಗಿ ನಿಂತಿದ್ದಂಥದ್ದು. ಅವರು ಈಗ ನಾವು ದೇಶಭಕ್ತರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಆ ದೇಶ ಈ ದಿನದ ನೆಪದಲ್ಲಾದರೂ ಅವರು ಬರಲಿ, ಆ ನೆಪದಲ್ಲಾದರೂ ಅವರು ಬರಲಿ, ಮತ್ತು ಜನಕ್ಕೂ ಇದನ್ನು ವಿಷಯ ತಿಳಿಸೋಣ ಅಂತ ಇಟ್ಕೊಂಡ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಇಟ್ಕೊಂಡಂಥ ಒಂದು ಸನ್ನಿವೇಶ ಇದರಲ್ಲಿ ನಾವು ಬಿಹಾರದಲ್ಲಿ ಏನಾಗಿದೆ ಅದರಿಂದ ಮತ್ತು ಪರ್ಟಿಕ್ಯುಲರ್ ಸಂತಾಲ್ ಸಮುದಾಯದಿಂದ ಸೋರೆನ್ ಮತ್ತು ರಜನಿ ಮರ್ಮು ಅವರು ಮಾತಾಡಿದ್ದ ವಿಡಿಯೋಗಳನ್ನ ನೀವು ನೋಡಿದ್ರಿ. ಅಲ್ಲಿ ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತಂದರೆ, ಒಂದು ಅಂದರೆ ಈ ದೇಶ ಉಟ್ಕೊಂಡು ಸ್ವತಂತ್ರ ಹೋರಾಟದಲ್ಲಿ ಅದರ ಆ ಹೋರಾಟದ ಒಂದು ಪ್ರಾಮುಖ್ಯತೆಯನ್ನು ನಾವು ಪ್ರಾಮುಖ್ಯತೆಯನ್ನು ಮರಿತಾ ಹೋದಷ್ಟು ನಮ್ಮ ದೇಶ ಹಾಳಾಗ್ತಾ ಹೋಗ್ತದೆ. ಅದನ್ನು ನೆನಪಿಸಿಕೊಳ್ಳುವ ಒಂದು ಇದಾಗಿ ಕೂಡ ಸೋರೆನ್ ಅವರು ಆ ಸಂತಾಲ್ ಸಮುದಾಯದ ಹೋರಾಟದ ಬಗ್ಗೆ ಮಾತಾಡಿದ್ದು, ಮತ್ತು ಸಂತಾಲ್ ಸಮುದಾಯದಂಥ ಬುಡಕಟ್ಟು ಸಮುದಾಯಗಳು ಹೇಗೆ SIR ಇಂದ ತೊಂದರೆ ಅನುಭವಿಸಿವೆ ಮತ್ತು ಅನುಭವಿಸ್ತಾ ಇವೆ ಅನ್ನೋದನ್ನು ಇಲ್ಲಿ ತರಬೇಕಿತ್ತು. ಅಂದರೆ BJP ಅವರು ಬಂದಿದ್ದಿದ್ರೆ ಅವರು ಎತ್ತಿದ ಪ್ರಶ್ನೆಗಳನ್ನ ಅವ್ರಿಗೆ ನಾವು ಕೇಳ್ತಾ ಇದ್ವಿ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ವಿ. ಅದಕ್ಕೋಸ್ಕರ ಅದನ್ನು ಇದು ಮಾಡಿದ್ದು. ಅದಾದಮೇಲೆ ರಾಜ್ಗೋಪಾಲ್ ಅವರು ಒನ್ ಆಫ್ ದ ಮೋಸ್ಟ್ ರಿನೌಂಡ್ ನ್ಯೂಸ್ ಪೇಪರ್ನ ಚೀಫ್ ಎಡಿಟರ್ ಆಗಿದ್ದಂಥವ್ರದ್ದು ಇವತ್ತು ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲ ಮತ್ತು ಅವ್ರಿಗೆ ಪಾಸ್ಪೋರ್ಟ್ ನವೀಕರಿಸಿ ಕೊಡಲಾಗ್ತಾ ಇಲ್ಲ. ನೋಡಿ, ಸುಪ್ರೀಂ ಕೋರ್ಟ್ ಒಂದು ಕಡೆ ಏನಂತ ಹೇಳುತ್ತೆ, ವೋಟರ್ ಲಿಸ್ಟಲ್ಲಿ ಹೆಸರಿಲ್ಲ ಅಂದ ತಕ್ಷಣ ನಾಗರಿಕರಲ್ಲ ಅಂತೇನು ಅರ್ಥ ಅಲ್ಲ, ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಬೇರೆ ಪ್ರಾಧಿಕಾರ, ಸೆಂಟ್ರಲ್ ಗೌರ್ಮೆಂಟ್ ತೀರ್ಮಾನ ಮಾಡಬೇಕು ಅಂತ ಹೇಳುತ್ತೆ. ಆದರೆ BJP ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳೇನು ಮಾಡ್ತಾ ಇವೆ, ಇವತ್ತು ಪಾಸ್ಪೋರ್ಟ್ ಕೊಡಲ್ಲ ಅಂದರೆ ಯಾರಿಗೆ ಕೊಡಲ್ಲ ಪಾಸ್ಪೋರ್ಟ್ನ? ಈ ದೇಶದ ಪ್ರಜೆ ಆಗಿಲ್ಲದೆ ಇದ್ದರೆ ಪಾಸ್ಪೋರ್ಟ್ ಕೊಡಲ್ಲ ಅಷ್ಟೇ ಅಲ್ವಾ, ಅಥವಾ ರಿನ್ಯೂ ಮಾಡಿಕೊಡಲ್ಲ. ಅಥವಾ ನಿಮಗೆ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡಲ್ಲ ಅಂತ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್, ವೆಸ್ಟ್ ಬೆಂಗಾಲ್ ಮಿನಿಸ್ಟರ್ಗಳು ಹೇಳಿದ್ರೆ, ಗ್ಯಾರಂಟಿ ಸ್ಕೀಮ್ಗಳನ್ನ ಈ ದೇಶದ ನಾಗರಿಕರಾಗಿದ್ದಾರೆ ಮತ್ತು ಅವರು ಬಡವರಿದ್ದಾರೆ, ಅವ್ರಿಗೆ ಅಗತ್ಯ ಇದೆ ಅಂತ ಅನ್ನೋರಿಗೆ ಕೊಡ್ತಾರೆ. ನಿಮಗೆ ಕೊಡಲ್ಲ ಅಂತ ಯಾವ ಕಾರಣ ಕೇಳ್ತಾರೆ? ದೇಶದ ನಾಗರಿಕರಾಗಿಲ್ಲದೆ ಹೋದರೆ ಕೊಡಲ್ಲ ಅಂತ ಹೇಳ್ತಾರೆ. ಬಿಹಾರ್ ಚೀಫ್ ಮಿನಿಸ್ಟ್ರು ನಿಮಗೆ ಪಾಸ್ಬುಕ್ ಸೀಸ್ ಮಾಡ್ತೀವಿ ಅಂತ ಯಾರಿಗೆ ಪಾಸ್ಬುಕ್ ಸೀಸ್ ಮಾಡ್ತಾರೆ? ಈ ದೇಶದ ಪ್ರಜೆ ಯಾರಲ್ಲೂ ಅವ್ರಿಗೆ ಪಾಸ್ಬುಕ್ ಸೀಸ್ ಮಾಡ್ತಾರೆ. ಅಂದರೆ ಸುಪ್ರೀಂ ಕೋರ್ಟ್ ಒಂದು ಕಡೆ ಹೇಳುತ್ತೆ, ಎಲೆಕ್ಷನ್ ಕಮಿಷನ್ ಹೇಳುತ್ತೆ ನಾವು ಯಾರನ್ನೂ ಸಿಟಿಜನ್ ಅಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ಬೇರೆ ಪ್ರಾಧಿಕಾರ ನಿರ್ಧರಿಸಬೇಕು ಅಂತ. ಆದರೆ BJP ಸರ್ಕಾರಗಳು SIR ಎಲ್ಲಾಗಿದೆಯೋ ಅಲ್ಲಿ ಯಾರು ವೋಟರ್ ಲಿಸ್ಟಲ್ಲಿಲ್ವೋ ಅವ್ರನ್ನ ನೀವು ದೇಶದ ಪ್ರಜೆಗಳಲ್ಲ ಅನ್ನೋ ರೀತಿ ನೇರ ಟ್ರೀಟ್ ಮಾಡ್ತಾ ಇದೆ. ಸೊ ಇದನ್ನು ನಾವು
ಇದನ್ನು ನಾವು ಬಿ ಜೆ ಪಿಗೆ ಪ್ರಶ್ನೆ ಕೇಳಬೇಕಾಗಿತ್ತು. ಬಿ ಜೆ ಪಿಯವ್ರಿಗೆ ನಿಜಕ್ಕೂ ಬದ್ಧತೆ ಇದ್ದಿದ್ರೆ, ಧೈರ್ಯ ಇದ್ದಿದ್ರೆ, ಮತ್ತು ನೈತಿಕತೆ ಇದ್ದಿದ್ರೆ ಬಂದು ಈ ಪ್ರಶ್ನೆಗೆ, ರಾಜಗೋಪಾಲ್ ಇದ್ದ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು. ಇಂಥ ರಿನೌಂಡ್ ನ್ಯೂಸ್ ಪೇಪರ್ನ ಚೀಫ್ ಎಡಿಟರ್ ಆಗಿದ್ದಂಥವರ ಕಥೆಯೇ ಹೀಗಾದರೆ, ನೊಬೆಲ್ ಪ್ರೈಸ್ ತಗೊಂಡಂಥ ಅಮರ್ತ್ಯ ಸೇನ್ ಅಂತವರ ಕಥೆಯೇ ಹೀಗಾದರೆ, ಈ ದೇಶದ ಉಳಿದ ಜನಸಾಮಾನ್ಯರ ಕಥೆ ಏನು ಹೇಳ್ರಪ್ಪ ನೀವು ಅಂತ ಬಿ ಜೆ ಪಿಗೆ ಕೇಳಬೇಕಾಗಿತ್ತು. ನಾವು ಅದಕ್ಕೋಸ್ಕರ ಕರೆದಿದ್ದೀವಿ. ಅವ್ರು ಬಂದಿಲ್ಲ. ನಾವು ನಿಮಗೆ ನೆನಪಿರ್ಬೋದು, 3 ವರ್ಷಗಳ ಹಿಂದೆ ಇದೇ ರೀತಿ 2024ರಲ್ಲಿ 2.5 ವರ್ಷಗಳ ಹಿಂದೆ ತೆರಿಗೆ ವಿಷಯದಲ್ಲೂ ಕೂಡ ಕರೆದಿದ್ವಿ. ಅವರು ನೇರ ಪ್ರಶ್ನೆಗಳಿಗೆ ಯಾವತ್ತೂ ಬರಲ್ಲ, ನೇರ ಚರ್ಚೆಗೆ ಯಾವತ್ತೂ ಬರಲ್ಲ. ಯಾಕೆ ಅಂತಂದರೆ ನಿರಂತರವಾಗಿ ಅವರು ಪ್ರಜಾಪ್ರಭುತ್ವದ ವಿರುದ್ಧ ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ, ಫೆಡರಲ್ ಸಿಸ್ಟಮ್ ವಿರುದ್ಧ ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವನ್ನ ಬಹಿರಂಗ ಚರ್ಚೆಗೆ ಇದೇ ಹಾಲಲ್ಲಿ ಕರೆದಿದ್ವಿ. ಬೆಂಗಳೂರಲ್ಲಿದ್ದರೂ ಕೂಡ ಅವತ್ತು ಬರಲಿಲ್ಲ. ಅವತ್ತು ನಿಮಗೆ ಕೆಲವ್ರಿಗೆ ನೆನಪಿರ್ಬೋದು, ಇವತ್ತು ಕೂಡ ಬರಲಿಲ್ಲ. ಅದಕ್ಕೆ ನಾವು ಇವತ್ತು ಮೋದಿ, ಜ್ಞಾನೇಶ್ ಕುಮಾರ್, ಅಮಿತ್ ಶಾ, ಕೆಳಗಡೆ ರಾಜ್ಯದ ಮಹಾನ್ ನಾಯಕರಾದಂಥ ಅಶೋಕ್ ಮತ್ತು ವಿಜಯೇಂದ್ರ ಇವ್ರನ್ನ ಫೋಟೋ ಇಟ್ಟು ಈ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ. ಅವ್ರು ಬಂದಿದ್ರೆ ಇಲ್ಲಿ ಕೂತ್ಕೊಂಡು ಉತ್ತರ ಕೊಡ್ತಾಯಿದ್ರು, ಬಂದಿಲ್ಲ ಅನ್ನೋದನ್ನು ಜನಕ್ಕೆ ತೋರಿಸ್ಬೇಕು ಅಂತೇಳಿ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಮತ್ತೊಂದು ರಾಹುಲ್ ಶಾಸ್ತ್ರಿ ಅವರು ಮಾತಾಡಿದ್ರು ಈ ಒಂದು ಇದರಲ್ಲಿ. ಅದ್ರ ಮೂಲಕ ನಮ್ಮದು ಮತ್ತು ಸೋರೆನ್ ಮಾತಾಡೋದ ಮೇಲೆ ಆ ಸಂತಾಲ್ ಹೋರಾಟದ ವೀರೋಚಿತ ಚರಿತ್ರೆ ಹೇಗಿತ್ತು ಅದನ್ನು ನಾವು ಯಾಕೆ ನೆನ್ಪಿಟ್ಕೋಬೇಕು ಅನ್ನೋದ್ರ ಬಗ್ಗೆ ವಾಸು ಅವರು ಹೇಳೋದ್ರ ಮೂಲಕ, ಯಾಕೆಂದರೆ ಒಂದೊಂದ್ಸರಿ ವಿಡಿಯೋದಲ್ಲಿ ಮಾತ್ರ ನೋಡಿದಾಗ ಅದು ಸರಿಯಾಗಿ ತಟ್ಟದೇ ಇರ್ಬೋದು, ಅದನ್ನು ನಾವು ಜನಕ್ಕೆ ತಲುಪಿಸೋ ಕರ್ತವ್ಯ ನಮ್ಮದು. ಹಾಗಾಗಿ ವಾಸು ಅವರು ಅದ್ರ ಬಗ್ಗೆ ಮಾತಾಡಿದ್ದನ್ನು ನೀವು ಗಮನಿಸಿದ್ದೀರಾ. ಅದರ ಎಷ್ಟು ಆ ವೀರೋಚಿತ ಹೋರಾಟ ಅಂದರೆ ಶವಗಳ ದಿಬ್ಬ ಇತ್ತು. ಅಂದರೆ ಜನ ಸಾಯ್ತಾ ಇದ್ರೂ ಕೂಡ ಅವರು ಹೆದರಲಿಲ್ಲ. ತಮ್ಮ ಸ್ವಾತಂತ್ರ್ಯಕ್ಕೋಸ್ಕರ, ತಮ್ಮ ಹಕ್ಕನ್ನು ಕಿತ್ಕೊಳ್ತಾ ಇದ್ದಾರೆ ಅಂತ ಜೀವನ ಪಣಕ್ಕಿಟ್ಟು ಹೋರಾಡಿದಂಥ ಸಂತಾಲ್ ಸಮುದಾಯ, ಅನೇಕ ಸಮುದಾಯಗಳು ಅದೇ ರೀತಿ ಇದೆ. ಅಂಥ ಸಮುದಾಯಗಳನ್ನ ನಿಮ್ಮ ಪಾಸ್ಪೋರ್ಟ್ ಕೊಡಿ, ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿದ್ರೆ ಹೇಗೆ ಅಂತ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಆಗ್ತಾ ಇರ್ತಕ್ಕಂಥದ್ದು, ಈ BJP ಪಾರ್ಟಿ, ಮಾನ್ಯ ಮೋದಿಯವರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ನಾವು ಮಹಿಳಾ ಪರ ಏನೋ ಮಾಡೋಕ್ಕೆ ಹೋಗಿದ್ವಿ, ಮಹಿಳಾ ಬಿಲ್ನ ಇವರೆಲ್ಲ ಮಹಿಳೆಯರ ವಿರೋಧಿಗಳು ಅಂತ ಹೇಳ್ಬಿಟ್ಟಂತ. ಇವತ್ತು 6.5 ಕೋಟಿ ಜನರಲ್ಲಿ ಡಿಲೀಟ್ ಆಗಿರೋಲ್ಲಿ 60%ಗಿಂತ ಜಾಸ್ತಿ ಮಹಿಳೆಯರು. ಅದ್ರ ಬಗ್ಗೆ ರಾಜಲಕ್ಷ್ಮಿ ಅಂಕಲ್ಗೆ ಇವರು ಮಹಿಳೆಯರ ವೋಟ್ ಯಾಕೆ ಡಿಲೀಟ್ ಆಗುತ್ತೆ ಅನ್ನೋ ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ಇದನ್ನು ತಲುಪಿಸುವಂಥ ತಲುಪಿಸುವಂಥ ಕೆಲಸ ಮಾಡಿದರು. BJPಯವರು ಇವತ್ತು ಬಂದಿದ್ದರೆ ರಾಜಲಕ್ಷ್ಮಿ ಅಂಕಲ್ಗೆ ಇವರು ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು. ಮದುವೆ ಆದಾಗ ಅನೇಕ ಕಾರಣಗಳಿಗೆ, ಅದು ಫೆಮಿನಿಸಮ್ ಆ್ಯಂಗಲಿಂದ ನೋಡಿದಾಗ ಕೆಲವು ಕಾರಣಗಳು ಸಿಗ್ತವೆ, ಮತ್ತೊಂದು ಅನೇಕ ಕಾರಣಗಳು ಸಿಗ್ತವೆ. ಸೊ ರಾಜಲಕ್ಷ್ಮಿ ಅಂಕಲ್ಗೆ ಇವ್ರು BJPಯವರು ಬಂದಿದ್ದರೆ ಅಂಕಲ್ಗೆ ಇವ್ರು ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು. ನಾನು ಒಬ್ಬ ಮಹಿಳೆಯಾಗಿ, ನಾವು ಮಹಿಳೆಯರಾಗಿ, ನಾವು ಈ ಸಮಾಜದಲ್ಲಿರ್ತಕ್ಕಂಥ ಪರಿಸ್ಥಿತಿ ಒಳಗಡೆ ಮದುವೆ ಆದ ತಕ್ಷಣ ಹೆಸರು ಚೇಂಜ್ ಆಗ್ತದೆ, ಮತ್ತೊಂದು ಕಾರಣಕ್ಕೆ ಹೆಸರು ಚೇಂಜ್ ಆಗುತ್ತೆ, ಅಥವಾ ನಾವು ತವ್ರ ಮನೆಯಿಂದ ಇನ್ನೊಂದು ಕಡೆಗೆ ಮದುವೆ ಆಗಿ ಬಂದಿರ್ತೀವಿ, ದಾಖಲೆಗಳು ಸಿಗಲ್ಲ, ಅಲ್ಲೋಗಿ ದಾಖಲೆಗಳು ಹುಡ್ಕೋಕ್ಕಾಗಲ್ಲ. ಈ ಕಾರಣಕ್ಕೆ ನನ್ನ ಹೆಸರನ್ನ ನೀವು ಕಿತ್ತಾಕ್ತೀರಿ ಅಂತಂದರೆ ವೋಟರ್ ಲಿಸ್ಟಿಂದ ನಾನು ಭಾರತೀಯಳಲ್ವಾ, ನಾವು ಮಹಿಳೆಯರು ಭಾರತೀಯರಲ್ವಾ, ನೀವು ಒಂದು ಕಡೆ ಮಹಿಳಾ ಪರ ಅಂತ ಮಾತಾಡ್ತೀರಿ, ಇಲ್ಲಿ ಬಂದು ಈ ಥರ ವೋಟರ್ ಕಿತ್ತಾಕ್ತಾ ಇದ್ದೀರಲ್ಲ, ಇದು ಉತ್ತರ ಕೊಡಿ ಅಂತ ಅಂಕಲ್ಗೆ ಇವ್ರು ಪ್ರಶ್ನೆ ಕೇಳ್ತಾ ಇದ್ರು. ಆದರೆ ಈ ಪ್ರಶ್ನೆಗೆ ಯಾವುದಕ್ಕೂ ಮೊದಲೇ ಪ್ರಶ್ನೆ ಕಳಿಸಿದ್ರು ಕೂಡ ಅದಕ್ಕೆ ಉತ್ತರ ಕೊಡುವ ಯಾವುದೇ ಧೈರ್ಯ, ನೈತಿಕತೆ ಇಲ್ಲದ್ರಿಂದ ಅವರು ಇವತ್ತು ಬಂದಿಲ್ಲ. ಮತ್ತು ಅತಿ ಮುಖ್ಯವಾಗಿ ರಾಹುಲ್ ಶಾಸ್ತ್ರಿಯವರ ವಿಡಿಯೋದ ಮೂಲಕ, ಯಾಕೆಂದರೆ ಇವರು ಮತ್ತೆ ಹೇಳ್ತಾ ಇರೋದು, ಯಾವಾಗಲೂ ಹೇಳ್ತಾ ಇರ್ತಕ್ಕಂಥದ್ದು, ಏನು ಜನ ನಂಬ್ಕೊಂಬಿಟ್ಟಿದ್ದಾರೆ. ಎಷ್ಟೋ ಜನ ಅಕ್ರಮ ವಲಸಿಗರಿದ್ದಾರೆ. ಹೆಂಗೆ ಅಂತಂದರೆ 2050ಕ್ಕೆ ಭಾರತ ಇಸ್ಲಾಂ ಕಂಟ್ರಿ ಆಗ್ಬಿಡುತ್ತೆ ಅನ್ನೋದು ನಂಬ್ಕೊಂಬಿಟ್ಟಿದ್ದಾರಲ್ಲ, ವಾಟ್ಸಪ್ ಯೂನಿವರ್ಸಿಟಿ ಕಥೆಗಳನ್ನ ನೋಡಿ, ಹಂಗೆ ಇದನ್ನು ನಂಬ್ಕೊಂಬಿಟ್ಟಿದ್ದಾರೆ. ಅಕ್ರಮ ವಲಸಿಗರನ್ನ ನೀವು ಆಚೆ ಹಾಕೋಕ್ಕೋಸ್ಕರ SIR ಮಾಡ್ತಾ ಇದ್ದೀವಿ ಅಂತ ಹೇಳಿರೋದನ್ನ ನಂಬ್ಕೊಂಬಿಟ್ಟಿದ್ದಾರೆ. ಹೌದೇ, ಅಕ್ರಮ ವಲಸಿಗರನ್ನ ಆಚೆ ಹಾಕ್ಬಾರ್ದಾ ಅಂತ. ಇನ್ನೊಂದು ಕಾರಣ ಹೇಳ್ತಾ ಇರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ, ಡೆತ್ ಆಗಿರೋರನ್ನ ಅಥವಾ ಡಬಲ್ ಎಂಟ್ರಿನ ತೆಗೆದಾಕ್ಬಾರ್ದಾ ಅಂತ. ಡೆತ್ ಆಗಿರೋರನ್ನ, ಡಬಲ್ ಎಂಟ್ರಿ ಇರೋರನ್ನ ತೆಗೆದಾಕ್ಬಾರ್ದು ಅಂತ ಯಾರು ಹೇಳ್ತಾ ಇದ್ದಾರೆ? ನೀವು ಮಾಡಿ, ಅದನ್ನು ಖಂಡಿತ ಮಾಡಬೇಕು. ಮತಪಟ್ಟಿಯ ಪರಿಷ್ಕರಣೆ ಪ್ರತಿ ವರ್ಷ ಆಗಲೇಬೇಕು. ಅದು ಪ್ರತಿ ವರ್ಷ ಆಗ್ತಾ ಬಂದಿದೆ. ಸಾರಾಂಶ ರಿವಿಷನ್ ಅಂತ ಕರಿತೀವಿ ಅಥವಾ ಸಮರಿ ರಿವಿಷನ್ ಅಂತ ಕರಿತೀವಿ, ಅದ್ರ ಮೂಲಕ ಪ್ರತಿ ವರ್ಷ ಆಗ್ತಾ ಇದೆ. ಮತ್ತು 10 ವರ್ಷಗಳೊಂದ್ಸರಿ ಇಂಟೆನ್ಸಿವ್ ರಿವಿಷನ್ ಆಗ್ತಾ ಇತ್ತು, ಅದ್ರ ಮೂಲಕ ಎಲ್ಲವೂ ಸರಿಯಾಗಿ ಆಗ್ತಾ ಇತ್ತು. ಇವರು ವಿಶೇಷವಾಗಿ ತಂದಿರ್ತಕ್ಕಂಥದ್ದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ಫಸ್ಟ್ ಟೈಮ್ ಹ್ಯಾಪನಿಂಗ್ ಇನ್ ದ ಕಂಟ್ರಿ. ಆದರೆ ಸುಳ್ಳು ಹೇಳ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಸೇರಿ ಸುಳ್ಳು ಹೇಳ್ತಾ ಇದ್ದಾರೆ, ಪ್ರತಿ ವರ್ಷ 10 ವರ್ಷಕ್ಕೊಂದ್ಸರಿ ಆಗ್ತಾ ಇತ್ತು, ಇದೇನು ಹೊಸದೇನಲ್ಲ ಅಂತ. ಸೊ ಇಲ್ಲಿ ಬಾಂಗ್ಲಾದೇಶಿಯರ ಹೆಸರು ಹೇಳ್ಕೊಂಡು ಇವರು ರಾಜಕೀಯ ಮಾಡೋಕ್ಕೆ ಬಂದಿದ್ದಾರೆ. ಆದರೆ ರಾಹುಲ್ ಶಾಸ್ತ್ರಿ ಹೇಳ್ದಂಗೆ 6.5 ಕೋಟಿ ಜನ ಡಿಲೀಟ್ ಆಗಿದ್ದಾರೆ. ಇಲ್ಲಿ ತನಕ ಒಬ್ಬರು ಬಾಂಗ್ಲಾದೇಶಿಯರ ಹೆಸರನ್ನು ಹೇಳಿಲ್ಲ. ವೆಸ್ಟ್ ಬೆಂಗಾಲ್ 2-3 ತಿಂಗಳಿಂದ ಆಯಿತು, ಓಕೆ, ಟೈಮ್ ಇಲ್ಲ ಅಂದ್ಕೊಳ್ಳೋಣ. ಬಿಹಾರಲ್ಲಿ SIR ಆಗಿ 47 ಲಕ್ಷ ಜನ ಡಿಲೀಟ್ ಮಾಡಿ 1 ವರ್ಷ ಆಯ್ತಾ ಬಂತಲ್ಲಪ್ಪ. ಆ 47 ಲಕ್ಷ ಜನ ಡಿಲೀಟ್ ಮಾಡಿರೋರಲ್ಲಿ ನೀವು ಎಷ್ಟು ಜನ ಬಾಂಗ್ಲಾದೇಶಿಯರು ಎಲ್ಲಿ ತೋರಿಸಿದ್ದೀರಾ? ಹೇಳ್ಬೇಕಾಗಿತ್ತಲ್ವಾ? ಬಾಂಗ್ಲಾದೇಶಿಯರು ಅಂತ ತೋರಿಸಿಲ್ಲ. ಉದಾಹರಣೆಗೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಬಾಂಗ್ಲಾದೇಶಿಯರು ಇವ್ರು ಹೇಳೋ ಪ್ರಕಾರ ಬಿಹಾರದಲ್ಲಿ 10 ಲಕ್ಷ ಇದ್ರು ಅಂತ ಅನ್ಕೊಂಬರೋಣಪ್ಪ.
ಇನ್ನೊಂದು 10 ಲಕ್ಷ ಜನ ಇಂಡಿಯನ್ಸೇ ಡಿಲೀಟ್ ಆಗಿದ್ದಾರಲ್ಲ, ಆ ಇಂಡಿಯನ್ಸ್ಗೆ ನೀವು ಪಾಸ್ಬುಕ್ ಸೀಸ್ ಮಾಡ್ತೀವಿ ಅಂತ ಎದುರಿಸ್ತಾ ಇದ್ದೀರಾ, ವೆಲ್ಫೇರ್ ಸ್ಕೀಮ್ ಕೊಡ್ತಾ ಇಲ್ಲ. ಅವರು ಇಂಡಿಯಾದಲ್ಲಿ ಹುಟ್ಟಿ ತಪ್ಪು ಮಾಡಿದ್ರೆ ಹಾಗಾದ್ರೆ ಅವರು ನಿಮ್ಮ ಕರ್ತವ್ಯ ಅಲ್ವಾ ಪ್ರತಿಯೊಬ್ಬ ಭಾರತೀಯನಿಗೂ ಅವರ ಹಕ್ಕನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಮತ್ತು ಬಾಂಗ್ಲಾದೇಶಿಯರ ವಿಷಯ, ಇವರು ಪಕ್ಕಾ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವರೇ ಲೋಕಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳ ವಿವರಗಳಿದೆ ನೋಡಿ. 2009ರಲ್ಲಿ 10,000 ಜನ ಬಾಂಗ್ಲಾದೇಶಿಯನ್ನು ಹೊರಗಾಕಿದ್ದಾರೆ. ಇವರು ಲೋಕಸಭೆಯಲ್ಲಿ ಇದೇ ಪಾರ್ಟಿ ಕೊಟ್ಟಿರ್ತಕ್ಕಂಥ ಅಧಿಕೃತವಾಗಿ ಕೊಟ್ಟಿರ್ತಕ್ಕಂಥ ಉತ್ತರ. 2010ರಲ್ಲಿ 6,000 ಜನ, 2011ರಲ್ಲಿ 6,000 ಜನ. ಅಂದರೆ 2008, 9, 10 ಈ ಟೈಮ್ನಲ್ಲಿ ಪ್ರತಿ ವರ್ಷ 5,000, 6,000, 7,000 ಜನ ಬಾಂಗ್ಲಾದೇಶಿಯರನ್ನ ಆಚೆ ಕಳಿಸ್ತಾ ಇದ್ರು, ಅಕ್ರಮವಾಗಿ ಯಾರಿದ್ದಾರೆ ಅಂತಂದೋನ್ನ. ಅದೇ 2013 ಆದಮೇಲೆ ನೋಡಿ, 2014ರಲ್ಲಿ ಕೇವಲ 900 ಜನ, 15, 400 ಜನ, 16, 308, 17ರಲ್ಲಿ ಬೇರೆ 51 ಜನ. ಅಂದರೆ UPA ಸರ್ಕಾರ ಇದ್ದಾಗ ಯಾರಾದರೂ ಬಾಂಗ್ಲಾದೇಶ ಅಕ್ರಮ ನುಸುಳುಕೋರರು ಅಂತ ಸಿಕ್ಕಿದ್ರೆ ಅವ್ರನ್ನ ಅಟ್ಲೀಸ್ಟ್ ಆಚೆ ಕಳಿಸ್ತಾ ಇದ್ರು. ಇವ್ರು ಆ ಕೆಲಸನೂ ಮಾಡ್ತಾ ಇಲ್ಲ, ಅದರ ಬದಲು ಅದನ್ನು ಚುನಾವಣೆಗೆ ಬಳಸ್ಕೊಳ್ತಾ ಇದ್ದಾರೆ. ನೀವು 2016ರ ಚುನಾವಣೆ ನೋಡಿ, ಅಸ್ಸಾಮಲ್ಲಿ ಅವ್ರ ಭಾಷಣ ನೋಡಿ, ಅಮಿತ್ ಶಾದು, ನಮಗೆ ಅಧಿಕಾರ ಕೊಟ್ಟರೆ ಎಲ್ಲರನ್ನೂ ಆಚೆ ಹಾಕ್ತೀವಿ. 2021 ಭಾಷಣ ನೋಡಿ, ಅಧಿಕಾರ ಕೊಟ್ಟರೆ ಎಲ್ಲರನ್ನೂ ಆಚೆ ಹಾಕ್ತೀವಿ. 2026 ಭಾಷಣ ನೋಡಿ ಅಸ್ಸಾಮಲ್ಲಿ, ಈಗಲೂ ಅದೇನೆ, ಗುಸ್ಬೈಟಿ ಆಚೆ ಹಾಕೋಕ್ಕೋಸ್ಕರ ಈಗ ಮಾಡ್ತಾ ಇದ್ದೀವಿ ಅಂತ ಈ ಕಥೆನ ಹೇಳ್ಕೊಂಡು ಇವರು ಕಾಲ ಕಳೀತಾ ಇದ್ದಾರೆ. ಇಲ್ಲಿಗೆ ಬಂದಿದ್ರೆ ಯಾಕಪ್ಪ ನೀವು ಇಷ್ಟೊಂದು ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರ ಬಗ್ಗೆ ಇಷ್ಟೊಂದು ಆತಂಕಿತರಾಗಿದ್ದರೆ, ನಿಜಕ್ಕೂ ನಿಮ್ಮ ಕನ್ಸರ್ನು ಸೀರಿಯಸ್ ಆಗಿದ್ದಿದ್ರೆ, ನೈತಿಕವಾಗಿದ್ದಿದ್ರೆ, ಸರಿಯಾಗಿದ್ದಿದ್ರೆ ಇಲ್ಲೊಂದು ಉತ್ತರ ಕೊಡ್ತಾ ಇದ್ರಿ, ನೀವು ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ರಿ. ಮತ್ತು ಯಾಕೆ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಇದ್ದಕ್ಕಿದ್ದಂಗೆ ಬಾಂಗ್ಲಾದೇಶದವ್ರನ್ನ ಆಚೆ ಹಾಕೋದು ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆಯಲ್ಲ, ಮಾತಲ್ಲಿ ಮಾತ್ರ ಆಡ್ತಿರಲ್ಲ ಅನ್ನೋ ಪ್ರಶ್ನೆ ಕೇಳ್ತಿದ್ವಿ. ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ, ಅದಕ್ಕೆ ಅವರು ಇವತ್ತು ಬಂದಿಲ್ಲ. ಮತ್ತು ಮತ್ತೊಂದು ಅತಿ ಮುಖ್ಯವಾದ ಹೇಳ್ತಾ ಇರೋದು, ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ, ಇನ್ಯಾಕೆ ನೀವು SIR ಬಗ್ಗೆ ಮಾತಾಡ್ತೀರಾ ಅಂತ. ಆಮೇಲೆ ರಾಹುಲ್ ಗಾಂಧಿ ವೋಟ್ ಚೋರಿ ಬಗ್ಗೆ ಮಾತಾಡಿದಾಗಲೂ ನಮ್ಮ ಅನೇಕ ಗೋಧಿ ಮೀಡಿಯಾದ ಆ್ಯಂಕರ್ಗಳೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಲಿ ಅಂತ. ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟ ತಕ್ಷಣ ಅದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಅಂತಿಲ್ಲ. ಮತ್ತು ಸುಪ್ರೀಂ ಕೋರ್ಟ್ ಏನೇ ತೀರ್ಪು ಕೊಟ್ಟರು ಅದ್ರ ಬಗ್ಗೆ ವಿಶ್ಲೇಷಣೆ ಕೂಡ ಮಾಡಬಹುದು. ನಾವು ಯಾವುದೋ ಜಡ್ಜನ್ನು ಮತ್ತೊಬ್ಬರನ್ನ ನೇರವಾಗಿ ಅಟ್ಯಾಕ್ ಮಾಡಬಾರ್ದು ಅಥವಾ ಅವರ ಗೌರವ ಧಕ್ಕೆಯಾಗಂಗೆ ಮಾತಾಡಬಾರ್ದು. ಬಿಟ್ಟರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ವಿಶ್ಲೇಷಣೆ ಮಾಡೋದು, ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಏನೂ ಇಲ್ಲ. ಹಾಗೆ ನೋಡಿದ್ದಾರೆ. ಈಗ ಅಲ್ಲಿ ಮುತ್ತುರಾಜ್ ಮಾತಾಡ್ತಾ ಹೇಳಿದ್ರು, ಮೇಡಮ್ ಓದನ್ನ ಹೇಳಿದ್ರು, 2023 ಜನವರಿ ಫೆಬ್ರವರಿನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪು ಚೀಫ್ ಜಸ್ಟಿಸ್ ಇರಬೇಕು ಸೆಲೆಕ್ಷನ್ ಕಮಿಟಿನಲ್ಲಿ ಅಂತ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ, ಹಂಗಿದ್ಮೇಲೆ ನಾವು ಅದನ್ನು ಪಾಲಿಸ್ಬೇಕಲ್ವಾ, ಸುಮ್ಮನಿರ್ಬೇಕಲ್ವಾ ಅಂತ ಇವ್ರು ಮಾತೇಳ್ತಾ ಇದ್ದಾರಲ್ಲ ಈ ವಿಷಯಕ್ಕೆ. ಇವರು ಅದನ್ನೇ ಮಾಡಿದಾರಾ? ಇವರೇನು ಮಾಡೋದು, ಸುಪ್ರೀಂ ಕೋರ್ಟ್ ತೀರ್ಪನ್ನೇ ಬದಲಾಯಿಸ್ಬಿಟ್ರು. ಚೀಫ್ ಜಸ್ಟಿಸ್ ಇರಬೇಕು ಅಂತ ಚೀಫ್ ಜಸ್ಟಿಸ್ನೇ ಕಮಿಟಿನ ತೆಗೆದಾಕ್ಬಿಟ್ರು. ಹೋಗ್ಲಿ, ಚುನಾವಣಾ ಬಾಂಡ್ನ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ತು. ಅದೇ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡಲ್ಲಿ ಬಂದಿರತಕ್ಕಂಥ ಡೊನೇಷನನ್ನು ತನಿಖೆ ಮಾಡಿ ಎಲ್ಲಿ ಬಂದಿದೆ, ಅದಕ್ಕೆ ಏನಾದ್ರು ಅನುಕೂಲ ಮಾಡಿಕೊಟ್ಟಿದ್ದೀರಾ ಅಂತ ತನಿಖೆ ಮಾಡಿ ಆ ದುಡ್ಡನ್ನ ವಾಪಸ್ ಕೊಡಿ ಅಂತ ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಮಾಡಿ ತಪ್ಪದು. ಆದರೆ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಕ್ಯಾನ್ಸಲ್ ಮಾಡ್ತಲ್ಲ. ಇವರೇನು ಹೇಳ್ತಾ ಇದ್ದಾರೆ, SIR ಬಗ್ಗೆ ಸುಪ್ರೀಂ ಕೋರ್ಟೇ ಹೇಳ್ಬಿಟ್ಟಿದೆ, ಹಂಗಾಗಿ ನೀವ್ಯಾಕೆ ಮಾತಾಡ್ತೀರಾ ಅಂತ ಕೇಳ್ತಾ ಇದ್ದಾರಲ್ಲ, BJP ಹೇಳ್ತಾ ಇದ್ದಾರಲ್ಲ, ಹಂಗಾದ್ರೆ ಸರಿ ಇದೆಯಲ್ಲ ಅಂತ. ಚುನಾವಣಾ ಬಾಂಡ್ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಸುಮ್ಮನಿರ್ಬೇಕಾಯ್ತು ತಾನೆ. ನೀವು ತೆಗೆದು ನೋಡಿ, ಆ ಸರಿ ಚುನಾವಣೆ ಟೈಮ್ನಲ್ಲಿ ನಿರ್ಮಲಾ ಸೀತಾರಾಮನ್ ಇಂಟರ್ವ್ಯೂ ನೋಡಿ, ಮೋದಿಯವ್ರ ಇಂಟರ್ವ್ಯೂ ನೋಡಿ, ನಾವು ಪುನಃ ಚುನಾವಣೆ ಬಾಂಡ್ ವಾಪಸ್ ತರ್ತೀವಿ, ಅದು ತಪ್ಪು ಅಂತ ಹೇಳಿದ್ದಾರೆ. ಇವರು ಮಾತ್ರ ಸುಪ್ರೀಂ ಕೋರ್ಟು ಇದ್ರ ಬಗ್ಗೆ ಇವ್ರಿಗೆ ಅನಾನುಕೂಲ ಆದ ತಕ್ಷಣ ಅದು ನೇರ ಪ್ರೈಮಾ ಫೇಸಿ ಸುಪ್ರೀಂ ಕೋರ್ಟ್ ಮಾಡಿ ಸರಿ ಇದ್ದಾಗಲೂ ಕೂಡ ಇವರು ಮಾತಾಡಬಹುದು. ನಾವು ಸುಪ್ರೀಂ ಕೋರ್ಟ್ ಮಾಡಿರೋದು ಸರಿ ಇಲ್ಲ ಅಂತ ಗೊತ್ತಿದ್ದಾಗ, ಯಾಕೆಂದರೆ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ನಡೆದಾಗ ಕೋರ್ಟ್ಗೆ ಹೋದರೆ ನಮ್ಮ ಮತದಾನದ ಹಕ್ಕನ್ನು ಕೊಡಿ ಅಂತ, ಈ ಸರಿ ಎಲೆಕ್ಷನ್ ಓಟಾಗಕ್ಕೆ ಅವಕಾಶ ಸಿಗಲ್ಲ ನಿಮಗೆ, ಆದರೆ ಲೈಫ್ ಲಾಂಗ್ ಸಿಗಲ್ಲ ಅಂತೇನಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅಂದರೆ ಇದನ್ನ ಯಾಕೆ ಕ್ವಶನ್ ಮಾಡಬಾರ್ದು ನಾವು ಇದನ್ನು? ಹಾಗಾಗಿ ಇವರು ಎತ್ತಿರೋ ಮೂರೂ ವಾದಗಳು ಅತ್ಯಂತ ರಿಡಿಕ್ಯುಲಸ್ಸು ಮತ್ತು ಪ್ರಜಾಪ್ರಭುತ್ವ ವಿರೋಧಿ. ಹಾಗಾಗಿ ನಾವು ಇವತ್ತು ಚರ್ಚೆ ಕರೆದಿದ್ವಿ. ಈ ಚರ್ಚೆನಲ್ಲಿ ಒಟ್ಟು ಈ ವಿಷಯವನ್ನು ಇಟ್ಕೊಂಡು, ಏನು BJP ಅವರು ಎತ್ತಿದ್ದಾರೆ ಅದನ್ನು ಇಟ್ಕೊಂಡು, ಮತ್ತು ನಾವೇನು ಪ್ರಶ್ನೆಗಳಿದ್ವಿ ಅಷ್ಟನ್ನು ಇಟ್ಕೊಂಡು ನಾವು ಅನೇಕ ಮಹನೀಯರ ಮೂಲಕ ನಮ್ಮ ಚಾವಡಿ ಲೋಕೇಶ್ ಅವರು ಅಲೆಮಾರಿ ಸಮುದಾಯ, ಬುಡಕಟ್ಟು ಸಮುದಾಯಗಳು ಹೇಗೆ ಇದರಿಂದ ಮಿಸ್ ಆಗ್ತವೆ ಅಂತ ಮಾತಾಡಿದ್ರು. ನಾನು ಈ SIR ಬಗ್ಗೆ ಟ್ರೈನಿಂಗ್ ಕೊಡೋಕೆ ಹೋಗಿದ್ದಾಗ ಮಂಗಳೂರಿನಲ್ಲಿ ಒಬ್ಬರು ಕೇಳಿದರು ನಿಂತ್ಕೊಂಡು, ನಾವು ಅನಾಥಾಶ್ರಮ ನಡೆಸ್ತಾ ಇದ್ದೀವಿ, 120 ಜನ ಅನಾಥ ಮಹಿಳೆಯರಿದ್ದಾರೆ, ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ, ಹಾಗಾಗಿ ಕ್ಯಾಸ್ಟ್ ಏನು ಅಂತಲೂ ಗೊತ್ತಿಲ್ಲ, ಓದಿಲ್ಲ, ಅವ್ರದ್ದು ವೋಟರ್ ಲಿಸ್ಟಲ್ಲೂ ಹೆಸರಿಲ್ಲ. ಅವ್ರಿಗೆ ವೋಟರ್ ಲಿಸ್ಟಿಗೆ ಸೇರಿಸ್ಬೇಕು ಅಂತಂದರೆ ದಾಖಲೆ ಕೊಡಬೇಕು. ಏನು ದಾಖಲೆ ಕೊಡ್ತೀರ ಅವ್ರಿಗೆ? SLC ಸರ್ಟಿಫಿಕೇಟ್ ಇಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ, ಯಾವ ಕ್ಯಾಸ್ಟು ಅಂತ ಗೊತ್ತಿಲ್ಲ. ಸೊ ಈ ಎಲೆಕ್ಷನ್ ಕಮಿಷನ್ ತೀರ್ಪಿನ ಪ್ರಕಾರ, ನಿಯಮಗಳ ಪ್ರಕಾರ ಅವ್ರಿಗೆ ಸಿಗೋದೇ ಇಲ್ಲ. ಏನು ಮಾಡಬೇಕು ಅವರು ಭಾರತೀಯರಲ್ವಾ? ಅದೇ ರೀತಿ ಅಲೆಮಾರಿ ಸಮುದಾಯದವರು 2002ರಲ್ಲಿ ಮೆಜಾರಿಟಿ ಅಲೆಮಾರಿ ಸಮುದಾಯದವ್ರದ್ದು ವೋಟರ್ ಲಿಸ್ಟಲ್ಲಿ ಹೆಸರಿರಲ್ಲ. ಈಗ ಅವ್ರದ್ದು ವೋಟರ್ ಲಿಸ್ಟ್ ಹೆಸರು ಬರಲ್ಲ. ಏನು ಮಾಡಬೇಕು ಅವ್ರು ಭಾರತೀಯರಲ್ವಾ? ಈ ಪ್ರಶ್ನೆಗಳನ್ನ
ನಾವೆಲ್ಲರೂ ಕೂಡ ಕೇಳಲೇಬೇಕಾಗಿದೆ. ಹಾಗಾಗಿ ನಾವಿವತ್ತು ಈ ಒಂದು ಚರ್ಚೆಯನ್ನು ಏರ್ಪಡಿಸಿದ್ವಿ. ಅವ್ರು ಎಂದಿನಂತೆ ಬರಲಿಲ್ಲ. ಬಂದಿದ್ದಿದ್ರೆ ಒಂದು ಮಟ್ಟದ ಬೇಕಾದ್ರೆ ತಪ್ಪೇ ಮಾತಾಡಿರಲಿ, ಅಟ್ಲೀಸ್ಟ್ ಬಂದಿದ್ದಿದ್ರೆ ಅವ್ರಿಗೆ ಅವ್ರು ಮಾತಾಡ್ತಾ ಇರೋದ್ರ ಬಗ್ಗೆ ಪ್ರಜಾಪ್ರಭುತ್ವಕ್ಕೆ ಬದ್ಧತೆ ಇದೆ ಅಂತ ಅನ್ಕೋಬೋದಾಗಿತ್ತು. ಬದ್ಧತೆ ಇಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿದೆ. ಆ ಡಿಲಿಮಿಟೇಷನ್ ಮಾಡೋಕ್ಕೆ ಹೋಗಿದ್ದ ರೀತಿ ಇರ್ಬೋದು. ಡಿಲಿಮಿಟೇಷನ್ ಟೈಮ್ನಲ್ಲಿ ತೆಲಂಗಾಣದ ಮುಖ್ಯಮಂತ್ರಿ ಹೇಳ್ತಾರೆ, ಯಾರು ಜಾಸ್ತಿ ಟ್ಯಾಕ್ಸ್ ಕಟ್ತಾರೋ ಆ ರಾಜ್ಯಗಳಿಗೆ ಜಾಸ್ತಿ ಸೀಟ್ ಕೊಡಿ ಅಂತ. ಅದು ಹೇಳಿದ ಉದ್ದೇಶ ಏನು ಅಂತಂದರೆ ಹಂಗಾಗಲ್ಲ. ಅದು ಹೇಳಿದ ಉದ್ದೇಶ ಏನು ಅಂತಂದರೆ ದಕ್ಷಿಣ ರಾಜ್ಯಗಳಿಂದ ಅತಿ ಹೆಚ್ಚಿನ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ತಗೊಂಡೋಗಿ ಬಿಹಾರ, ಉತ್ತರ ಪ್ರದೇಶ ಕೊಡೋದು ತಪ್ಪು ಅಂತ ಹೇಳಲ್ಲ ನಾವು. ಆದರೆ ಬಿಹಾರ, ಉತ್ತರ ಪ್ರದೇಶದಲ್ಲಿ ಈ ನಮ್ಮ ಹಣ ತಗೊಂಡೋಗಿ ಅಲ್ಲೋಗಿ ಬಿದೋಗೋವಂಥ ಬ್ರಿಡ್ಜ್ಗಳು ಕಟ್ತಾ ಇದ್ದಾರೆ. ಬಿಹಾರನೂ ಉದ್ಧಾರ ಮಾಡ್ತಾ ಇಲ್ಲ, ನಮ್ಮ ಹಣನೂ ಹೆಚ್ಚಿಗೆ ತೊಗೊಂಡೋಗ್ತಾ ಇದ್ದಾರೆ, ನಾವು ಉದ್ಧಾರ ಆಗೋದನ್ನು ತಡಿತಾ ಇದ್ದಾರೆ. ಈ ಮಾತನ್ನು ತೆಲಂಗಾಣದ ಮುಖ್ಯಮಂತ್ರಿ ಹೇಳಿದಾಗ ಮಾನ್ಯ ತೇಜಸ್ವಿ ಸೂರ್ಯ ಹೇಳ್ತಾರೆ, ನೋಡ್ರಿ ಜಾಸ್ತಿ ಟ್ಯಾಕ್ಸ್ ಕಟ್ಟೋದು ಜಾಸ್ತಿ ಸೀಟು ಅಂತ ಕೇಳ್ತಾ ಇದ್ದಾರೆ, ಇದು 1 vote 1 man 1 person 1 vote ಅನ್ನೋ ಇದಕ್ಕೆ ವಿರುದ್ಧ ಇದು ಬಡವನಿಗೊಂದು ಓಟು ಅಂಬಾನಿಗೆ 100 vote ಕೊಡೋಕ್ಕಾಗತ್ತಾ ಅಂತ ಹೇಳಿದಂಥ ಮಾನ್ಯ ತೇಜಸ್ವಿ ಸೂರ್ಯ ಈಗ ಎಲೆಕ್ಷನ್ ಕಮಿಷನ್ ಏನು ಅನೌನ್ಸ್ ಮಾಡಿದೆ ಕರ್ನಾಟಕದಲ್ಲಿ ಅಂತಂದರೆ, ಮುತ್ತುರಾಜ್ ಅವರು ಹೇಳ್ದಂಗೆ ನಿಮ್ಮ ಊರಲ್ಲಿ BLOಗಳಿಗೆ ಹೇಳಿದೆ, ನಿಮ್ಮ ಊರಲ್ಲಿ ಯಾವ್ದಾದ್ರು ಜಡ್ಜು ಅಥವಾ ಯಾರು ಪೊಲೀಸ್ ಆಫೀಸರು, ಯಾರು MLA, ಯಾರು ಪತ್ರಕರ್ತ ಇದ್ದರೆ ಅವರು ಎನ್ಯುಮರೇಷನ್ ಫಾರ್ಮ್ ತುಂಬಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಹೆಸರನ್ನ ಕರಡು ಮತದಾರ ಪಟ್ಟಿಯಿಂದ ತೆಗಿಬೇಡಿ. ನೀವು 50 ವರ್ಷದಿಂದ ಓಟ್ ಹಾಕೊಂಬಂದಿದ್ರು, ನೀವು ನ್ಯಾಯವಾಗಿ ಬದುಕಿದ್ರು, ನೀವು ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಕೈಲಾದ ಕೆಲಸ ಮಾಡಿಕೊಂಡು ನಮ್ಮ ದುಡಿಮೆ ದುಡ್ಕೊಂಡು ಇನ್ನೊಬ್ರಿಗೆ ತೊಂದರೆ ಕೊಡದೆ ಕೈಲ ಸಹಾಯ ಮಾಡ್ಕೊಂಡು ಬದುಕಿದ್ರೂ ಕೂಡ 50 ವರ್ಷದಿಂದ ಓಟ್ ಹಾಕೊಂಬಂದಿದ್ರು ಕೂಡ ನಾವು ಎನ್ಯುಮರೇಷನ್ ಫಾರ್ಮ್ ತುಂಬಿಲ್ಲ ಅಂದರೆ ನಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಇರಲ್ಲ. ಆದರೆ ಇನ್ನೊಬ್ಬರು ಜಡ್ಜ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ, ಇನ್ನೊಬ್ಬರು MLA ಆಗಿದ್ದಾರೆ ಅನ್ನೋ ಕಾರಣಕ್ಕೆ, ಇನ್ನೊಬ್ಬರು ರಿನೌಂಡ್ ಪತ್ರಕರ್ತರಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಎನ್ಯುಮರೇಷನ್ ಫಾರ್ಮ್ ತುಂಬಿಲ್ಲ ಅಂದರೂ ಅವ್ರ ಹೆಸರು ವೋಟರ್ ಲಿಸ್ಟಲ್ಲಿ ಇರಲಿ. ಸ್ವತಃ ಎಲೆಕ್ಷನ್ ಕಮಿಷನ್ ನಿಂತ್ಕೊಂಡು 1 person 1 vote ಅನ್ನೋ ತತ್ವಕ್ಕೆ ತಿಲಾಂಜಲಿ ಇಡ್ತಾ ಇದೆ. ತೇಜಸ್ವಿ ಸೂರ್ಯನಂತವ್ರು ಇದ್ರ ಬಗ್ಗೆ ಮಾತಾಡಲ್ಲ, BJP ಇದ್ರ ಬಗ್ಗೆ ಮಾತಾಡಲ್ಲ. ಹಾಗಾಗಿ ನಾವು ಈ ರೀತಿಯ ಪ್ರಶ್ನೆಗಳನ್ನ ನೇರವಾಗಿ ಎತ್ತಬೇಕಾಗಿದೆ ಅನ್ನೋ ಕಾರಣಕ್ಕೆ ಈ ಜೂನ್ 30 ಸಂತಾಲರ ಹೋರಾಟದ ದಿನ ಈ ಕಾರ್ಯಕ್ರಮ ಇಟ್ಕೊಂಡ್ವಿ. ಮತ್ತು ಒಟ್ಟು ಕಾರ್ಯಕ್ರಮದಲ್ಲಿ ನಾನು ಆಗಲೇ ಹೇಳಿದಾಗೆ ಏನು ಪ್ರಶ್ನೆಗಳನ್ನ ಎತ್ತಬೇಕಾಗಿತ್ತೋ, ಮತ್ತು ಅವರೇನು ಹೇಳ್ತಾ ಇದ್ದಾರೆ, ನಮ್ಮ ಕಡೆಯಿಂದ ಏನು ಪ್ರಶ್ನೆಗಳನ್ನ ಹೇಳಿದ್ರ ಜೊತೆಗೆ ಆ ಅನೇಕರು ಗಣ್ಯರು ವಿಡಿಯೋದಲ್ಲಿ ಮತ್ತು ಇಲ್ಲಿ ಪ್ರತ್ಯಕ್ಷವಾಗಿ ಮಾತಾಡೋದ್ರ ಮೂಲಕ ಒಟ್ಟು ವಿಷಯವನ್ನು ಈ ಸಮಾಜದ ಮುಂದೆ ಇಟ್ಟಿದ್ದೀವಿ. BJP ಮುಂದೆ ಇಟ್ಟೇನೂ ಪ್ರಯೋಜನ ಇಲ್ಲ, ಆದರೆ BJP ಮುಂದೆ ಇಡೋದ್ರ ಮೂಲಕ ಸಮಾಜದ ಮುಂದೆ ನಾವು ಇಟ್ಟಿದ್ದೀವಿ. ಮತ್ತು ಇನ್ನು ಮುಂದಕ್ಕೂ ಕೂಡ, ಯಾಕೆ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಎಷ್ಟೇ ಚೆನ್ನಾಗಿ ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡಿದ್ರು ಕೂಡ 10 ರಿಂದ 20 ಲಕ್ಷ ಜನದ ಓಟ್ ಡಿಲೀಟ್ ಆಗುತ್ತೆ. ಅದ್ರಲ್ಲಿ ಕನಿಷ್ಠ ಅದು ಅರ್ಹ ಮತದಾರ ಓಟು ಡಿಲೀಟ್ ಆಗುತ್ತೆ. ಮತ್ತು ಇದರ ವಿರುದ್ಧ ನಾವು ದೊಡ್ಡ ಹೋರಾಟ ಕಟ್ಟಲೇಬೇಕಾಗತ್ತೆ. ಹಾಗಾಗಿ ಜಾಗೃತ ಕರ್ನಾಟಕ ಅನೇಕ ಸಂಘಟನೆಗಳ ಒಳಗೂಡಿ, ಅನೇಕ ಜನಪರ ಮನಸ್ಸುಗಳ ಒಳಗೂಡಿ ಈ ಕೆಲಸವನ್ನು ಮುಂದುವರಿಸುತ್ತೆ. ಏನು ವೋಟರ್ ಲಿಸ್ಟಲ್ಲಿ ಓಟ್ ಉಳಿಸ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋ ಒಂದು ವಿಷಯವನ್ನು ತಲುಪಿಸುವ ಮತ್ತು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಕ್ಕಂಥ ಎಲೆಕ್ಷನ್ ಕಮಿಷನಿಂದ ಆಥರೈಸ್ ಆಗಿರ್ತಕ್ಕಂಥ BLAಗಳಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತಾನೆ ಈ ಅನ್ಯಾಯದ ವಿರುದ್ಧ, ಈ ಪ್ರಜಾಪ್ರಭುತ್ವ ವಿರೋಧಿ ನಿಲುವಿನ ವಿರುದ್ಧ ದೊಡ್ಡ ಹೋರಾಟವನ್ನು ಕಟ್ಟುವ ಕೆಲಸವನ್ನು, ಜನರಿಗೆ ಅವೇರ್ನೆಸ್ ಮೂಡಿಸ್ತಾ ಇವರ ವಿರುದ್ಧ ದೊಡ್ಡ ಇದನ್ನು ಕಟ್ಟುವ ಕೆಲಸವನ್ನು ಮಾಡ್ತಾ, ನೀವು ಯಾರು BJP ಮತ್ತು RSS ಏನು ಸ್ವತಂತ್ರ ಹೋರಾಟದಲ್ಲೂ ಬ್ರಿಟಿಷರ ಪರ ನಿಂತಿದ್ರಿ, ನೀವು ಇವತ್ತು ಈ ದೇಶವನ್ನು ಮಟ್ಟ ಹಾಕಕ್ಕೆ, ಈ ದೇಶವನ್ನು ಮುಳುಗ್ಸಕ್ಕೆ ಹೊರಟಿದ್ದೀರಾ. ನಾವು ಇದನ್ನು 2ನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ತಗೊಂಡು ಕೆಲಸ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅನ್ನೋ ಸಂದೇಶವನ್ನು ಕೊಡ್ತಾ ಆ ಕೆಲಸವನ್ನು ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀವಿ. ಇದು ನಮ್ಮ ಕರ್ತವ್ಯ ಕೂಡ ಅಂತ ಈ ಒಂದು ಚರ್ಚೆಯ ಕಡೆಯಲ್ಲಿ ಇದರ ಕನ್ಕ್ಲೂಷನ್ ಆಗಿ ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.